ನಕಲಿ ವೇಷ ಏನಪ್ಪ ಇದು? ಇದು ನಕಲಿ ವೇಷವಲ್ಲ ಅತ್ತಿಗೆ, ಇದೇ ಈ ನಿನ್ನ ಮೈದುನ ನಿಜವಾದ ವೇಷ. ಅಂದರೆ ತಮ್ಮ ನಿನಗೆ PSI ನೌಕರಿ ಸಿಕ್ಕಿದೆ? ಹೌದಣ್ಣ, ನನಗೆ PSI ನೌಕರಿ ಸಿಕ್ಕಿತು. ಸಂತೋಷವಾಯ್ತಪ್ಪ, ನಮಗೆಲ್ಲರಿಗೂ ತುಂಬಾ ಸಂತೋಷವಾಯ್ತು. ಯಾಕೋ ನನ್ನ ತಲೆ ಸುತ್ತಾ ಇದೆಯಲ್ಲ. ಯಾಕೆ ಏನಿತ್ರ, ಏನಾಯ್ತು? ನನಕ ಏನಾಯ್ತು ಅತ್ತಿಗೆ, ಏನಾಯ್ತು? ನನಕ ಒಂದು ಗ್ಲಾಸ್ ನೀರು ತೆಗೆದುಕೊಂಡು ಬಾರ. ಆಯ್ತಣ್ಣ. ನೀವೇನು ಚಿಂತಿಸಬೇಡ್ರಿ, ನಾನು ಹೋಗಿ ಡಾಕ್ಟರ್ ಅನ್ನು ಕರೆದುಕೊಂಡು ಬರುತ್ತೇನೆ. ಬನ್ನಿ ಡಾಕ್ಟರ್, ಏನಾಯ್ತು ನೋಡಿ. ಹಾ, ಗಾಬರಿ ಪಡುವಂತ ವಿಷಯವೇನಿಲ್ಲ. ಹಾಗಾದರೆ ತಲೆ ಸುತ್ತಿ ಬೀಳಲು ಕಾರಣ? ಕಂಗ್ರಾಚುಲೇಷನ್ ಶಿವರಾಯ, ಕಂಗ್ರಾಚುಲೇಷನ್. ಒಳ್ಳೇದಾಯ್ತು ಬಾ. ಯಾಕೆ ಡಾಕ್ಟರ್? ಕನಕ ಕನಕ, ನಿಮ್ಮ ಅತ್ತಿಗೆ 3 ತಿಂಗಳ ಗರ್ಭಿಣಿ. ಸಂತೋಷವಾಯ್ತಪ್ಪ, ನನಗೆ ತುಂಬಾ ಸಂತೋಷವಾಯ್ತು. ತೆಗೆದುಕೊಳ್ಳಿ ಡಾಕ್ಟರ್, ನಿಮ್ಮ ಬಿಲ್ ತಗೊಳ್ಳಿ. ಹಾ, ನಾನಿನ್ನು ಬರುತ್ತೇನೆ. ಥ್ಯಾಂಕ್ ಯು ಡಾಕ್ಟರ್, ಹೋಗಿ ಬನ್ನಿ. ಗೆಳೆಯರೇ, ಎಲ್ಲರೂ ಸೇರಿ ಊಟ ಮಾಡೋಣ ಬಾತಮ್ಮ. ಆಯ್ತು ಬನ್ನಿ. ಹೇಳು ಚಕ್ರವರ್ತಿ, ಹೇಳು. ರಾಯಣ್ಣ, ಮೊನ್ನೆ ನಿನಗೆ ಹೇಳಿದ ಪ್ರಕಾರ ಆ ನಾಗೇಗೌಡನಿಂದ ಬರಬೇಕಾಗಿದ್ದ 5 ಲಕ್ಷ ಹಣ ವಸೂಲಿ ಮಾಡಿಕೊಂಡು ಬಂದಿರುವೆಯಾ? ವಸೂಲಿ ಮಾಡಿಕೊಂಡು ಬರಬೇಕೆಂದು ಹೋಗಿದ್ದೆ ಪಾರ್ಟ್ನರ್. ವಸೂಲಿ ಮಾಡಿಕೊಂಡು ಬರಬೇಕೆನ್ನುವ ಅಷ್ಟರಲ್ಲಿ ನಿಮಗೆ ಆಕ್ಸಿಡೆಂಟ್ ಆದ ವಿಷಯ ತಿಳಿದು ನಿಮ್ಮನ್ನು ನೋಡಬೇಕೆನ್ನುವ ಆತುರದಲ್ಲಿ ಮರಳಿ ಹಾಗೆ ಬಂದುಬಿಟ್ಟೆ. ನಾನು ಸತ್ತರೂ ಪರವಾಗಿಲ್ಲ, ನೀನು ಹಣ ವಸೂಲಿ ಮಾಡಿಕೊಂಡು ಬರಬೇಕಾಗಿತ್ತು. ನನ್ನ ಪ್ರಾಣಕ್ಕಿಂತ ಹಣವೇ ಮುಖ್ಯ. ಸಾಯವಂತ ಮಾತು ಏಕೆ ಆಡಿವೆ ಪಾರ್ಟ್ನರ್? ನಿನ್ನ ಪ್ರಾಣಕ್ಕಿಂತ ಈ ರಾಯಣ್ಣನಿಗೆ ಹಣವೆಚ್ಚಲ್ಲ. ತಂದೆ ತಾಯಿಯರನ್ನ ಪ್ರೀತಿಯನ್ನು ಚಿಕ್ಕನಿಂದಲೇ ಕಳೆದುಕೊಂಡು ಈ ರಾಯಣ್ಣನನ್ನು ಇಷ್ಟು ತಂದೆ ತಾಯಿ ಪ್ರೀತಿಯನ್ನು ತೋರಿಸಿ ಸಾಕಿ ಸಲವಿ ಇಷ್ಟು ದೊಡ್ಡವನು ಮಾಡಿರುವಿ ಎಂದಾಗ ಆ ದೇವರ ಆಶೀರ್ವಾದ ಬಂದಿದ್ದರೆ ಸಾಕು. 5 ಲಕ್ಷ ಏಕೆ, ನಾಳೆ ಸೂರ್ಯ ಉದಯಿಸಿ ಸೂರ್ಯ ಮುಳುಗುವುದರ ಒಳಗಾಗಿ 5 ಕೋಟಿ ಹಣ ತಂದು ನಿನ್ನ ಮುಂದಿಡಬಲ್ಲ ಈ ಈ ಸಮಯದಲ್ಲಿ ಆ ನಾಗೇಗೌಡನಿಂದ ನಮಗೆ ವಸೂಲಿ ಮಾಡಿಕೊಂಡು ಬರೋದು ಬೇಡ ನಾರಾಯಣ.
ಯಾಕೆಂದರೆ ಈಗ ಬಾಂಬೆದಿಂದ 10 ಜನಗಳ ರೌಡಿಗಳನ್ನು ಕರೆದುಕೊಂಡು ಬಂದಿದ್ದಾನೆ ಆ ನಾಗೇಗೌಡ. 10 ಜನ ರೌಡಿಗಳು. ನೂರಾರು ಜನ ರೌಡಿಗಳು ಬಂದರೂ ಕೂಡ ಆ ರೌಡಿಗಳ ಗಂಡಿನಲ್ಲಿ ನುಗ್ಗಿ ಆ ನಾಗೇಗೌಡನನ್ನು ಶಿರಚ್ಛೇದನ ಮಾಡಿ ನಮಗೆ ಸೇರಬೇಕಾದ ಹಣನ ತರದಿದ್ದರೆ ನಾನು ನಮ್ಮಪ್ಪನ ಮಗಲೆಂದು ತಿಳಿ. ನಾನು ಬೇರೆ ಕೆಲಸವಿದೆ, ನಾನು ಇನ್ನು ಬರ್ತೀನಿ. ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತೀನಿ. ನಾಗೇಗೌಡ, ನಾಳೆ ನಿನ್ನ ತಂಗಿಯ ನಾಗರತ್ನಳ ಬರ್ತಡೆಗೆ ನಾನೊಬ್ಬ ನಿನ್ನ ಪಾಲಿನ ಯಮ. ನಿನ್ನನ್ನು ಸಿದುಕಿ ಕಟ್ಟಿ ಸುಡುಗಾಡಿಗೆ ಕಳಿಸಿ ನಿನ್ನ ತಂಗಿಯ ನಾಗರತ್ನಳ ಬರ್ತಡೆಯನ್ನು ಸ್ಮಶಾನ ಮಾಡಿ ಹಿಂದೆ ನನಗೆ ಸವಾಲು ಹಾಕಿ ಚಾಲೆಂಜ್ ಮಾಡಿದ್ದ ನಿಮ್ಮ ವಂಶವನ್ನು ನಿರ್ಮೂಸ ಮಾಡಿ ಪುಂಡವೀರನಂತೆ ನಾ ಬಾಳದಿದ್ದರೆ ನನ್ನ ಹೆಸರು ರಣಹುಲಿ ರಾಯಣ್ಣನೇ ಅಲ್ಲ. ಮೇಡಮ್, ಏನೆಂದು ನೀವು ಈ ಗಾರ್ಡನ್ನಲ್ಲಿ? ಅಂದ ಹಾಗೆ ನಿಮ್ಮನ್ನೇ ಭೇಟಿಯಾಗಬೇಕಂತ ಹೊರಟಿದ್ದೆ. ಶ್ರೀಮಂತ ನಾಗೇಗೌಡರ ತಂಗಿಯಾದ ತಾವು ನನ್ನನ್ನು ಕಾಣಲು ಬಂದಿರುವುದೇ ಯಾವ ವಿಷಯಕ್ಕಾಗಿ ಹೇಳಿ ಕಳಿಸಿದ್ದಾರೆ? ನಾನೇ ನಿಮ್ಮ ಮನೆಗೆ ಬಂದು ಭೇಟಿಯಾಗುತ್ತಿದ್ದೆ. ನೋಡಿ, ಮನೆಗೆ ಕರೆಸಿಕೊಂಡು ನನ್ನ ಅಣ್ಣನ ಎದುರಿಗೆ ಮಾತನಾಡುವಂತ ವಿಷಯ ಅಲ್ಲ, ಇದು ನನ್ನ ಪರ್ಸನಲ್ ವಿಷಯ. ಅದೇನಿದ್ದರೂ ಹೇಳಿ ಮೇಡಮ್, ನಿಮ್ಮ ವಿಷಯ. ಹಾಗೇನಿದ್ದ ಸಮಸ್ಯೆ ಇದ್ದರೆ ಸಾಲ್ವ್ ಮಾಡಿದರಾಯ್ತು. ನೋಡಿ, ಮೊನ್ನೆ ಒಬ್ಬ ದಾರಿಯಲ್ಲಿ ಬಡಪಾಯಿ ನನಗೆ ಬಾಯಿಗೆ ಸಿಕ್ಕ ಹಾಗೆ ಮಾತನಾಡಿದ್ದಾನೆ. ಅವನಿಗೆ ಸರಿಯಾದ ರೀತಿಯಲ್ಲಿ ಪಾಠವನ್ನ ಕಲಿಸ್ಬೇಕು. ಅವನ್ ಎಲ್ಲಿದ್ದಾನೆ ಹೇಳಿ ಮೇಡಮ್, ಅವನಿಗೆ ಒದ್ದು ಬುದ್ಧಿ ಕಲಿಸುತ್ತೇನೆ. ಅವನು ಯಾರು ಏನು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅವನ ಹೆಸರು ಏನು ಅಂತ ಗೊತ್ತು. ಅವನ ಹೆಸರನ್ನಾದರೂ ಹೇಳಿ, ಅವನನ್ನು ಒದ್ದು ಚೆನ್ನಾಗಿ ಬುದ್ಧಿ ಕಲಿಸುತ್ತೇನೆ. ಅವನ ಹೆಸರು ರಾಯಣ್ಣನಂತೆ. ಆಯ್ತು ಮೇಡಮ್, ಅವನು ಇನ್ನು ಮುಂದೆ ನಿಮ್ಮ ತಂಟೆಗೆ ಬರದಂತೆ ನಾನು ನೋಡಿಕೊಳ್ಳುತ್ತೇನೆ. ಸರಿ. ಅಂದಾಗಿ ನಾಳೆ ನನ್ನ ಬರ್ತಡೇ ಇದೆ. ನಿಮ್ಮ ಸಿಬ್ಬಂದಿ ಎಲ್ಲ ಕರ್ಕೊಂಡು ನನ್ನ ಬರ್ತಡೆಗೆ ಬಂದ್ಬಿಡಿ, ಆಯ್ತಾ? ಆಯ್ತು ಮೇಡಮ್, ನಾನು ಬರ್ತೇನೆ. ಸರಿ. ಲೇ ರಾಯ, ನಿನಗೆ ಸರಿಯಾದ ರೀತಿಯಲ್ಲಿ ಪಾಠವನ್ನ ಕಲಿಸಲೇಬೇಕು. ನಮ್ಮ ಶ್ರೀಮಂತಿಗೆ ದರ್ಪವನ್ನು ನಿನ್ನ ಮೇಲೆ ತೋರಿಸದಿದ್ದರೆ ನಮ್ಮ ಶ್ರೀಮಂತಿಗೆ ಅರ್ಥನೇ ಇರೋದಿಲ್ಲ. ನಮ್ಮ ಶ್ರೀಮಂತಿಗೆ ದರ್ಪ ಏನು ಎಂದು ನಿನಗೆ ಚೆನ್ನಾಗಿ ತೋರಿಸ್ತೇನೆ. ಏನ್ ಮಾಡ್ತಾ ಇದ್ದೀರಾ? ಬೇಗನೆ ಬನ್ನಿ. ಘಾತವಾಯ್ತು ಸ್ವಾಮಿ, ಘಾತವಾಯ್ತು. ಯಾಕತ್ತಿಗೆ ಇಷ್ಟೇಗೆ ಗಾಬರಿಯಿಂದ ಮಾತನಾಡುತ್ತಿರುವಿರಿ? ಏನಿಲ್ಲಪ್ಪ, ಅದು ಯಾಕತ್ತಿಗೆ ಮೂಕಳಾಗಿ ನಿಂತು ಬಿಟ್ಟೆ? ಮತ್ತೇನಾದರೂ ನಾಗೇಗೌಡ ನಿನ್ನ ಮೇಲೆ ದರ್ಪ ತೋರಿಸಲು ಮುಂದಾದರೆ ಹಿಂದೆ ನಿನ್ನನ್ನು ಕೆಣಕಿದಾಗಲೇ ಅವನ ರುಂಡ ಕಡಿಯಲೆಂದು ಹೋಗಿದ್ದೆ. ಆದರೆ ಅವನ ತಂಗಿ ನಾಗರತ್ನಾಳ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಬಂದಿದ್ದೇನೆ. ಹಾಗೇನಿದ್ದರೂ ಹೇಳತ್ತಿಗೆ ಅರಕ್ಷಣದಲ್ಲಿ ಹತ್ತಿನಂತೆ ಹಾರಿ ಹೋಗಿ ಆ ನಾಗೇಗೌಡನ ರುಂಡ ಚಂಡಾಡಿ ಬರುತ್ತೇನೆ. ಅಲ್ಲಪ್ಪ, ಆ ನಾಗೇಗೌಡನ ವಿಷಯ ಅಲ್ಲ. ನಮ್ಮ ಹೊಲದಲ್ಲಿದ್ದ ಬೇಳೆ ಜೋಳದ ಗೋಡಿಗೆ ಯಾರೋ ಪಾಪಿಗಳು ಬೆಂಕಿ ಹಾಕಿದ್ದಾರೆ. ಇದನ್ನೇನು ಹೇಳಿದ್ದೇನೆತ್ರ? ನನ್ನ ಎದೆ ಒಡೆದು ಚಿತ್ರವಾಗುವಂತೆ ಕೆಟ್ಟ ಸುದ್ದಿಯನ್ನು ಅಕ್ಕ ಪಕ್ಕದವರ ಕೇಕಿ ಹಾಕಿ ನಗುವಂತಾಯಿತೆ ಈ ಶಿವರಾಯನ ಬಾಳು. ಒಂದು ಸ್ವಲ್ಪವಾದರೂ ಉಳಿಯದೆ ಎಲ್ಲವೂ ಸುಟ್ಟು ಹೋಗಿದೆ ನಮ್ಮ ಹಾಲಮ್ಮ ಬಿಳಿ ಜೋಳದ ಗೂಡು. ಹೌದಪ್ಪ, ಒಂದು ಶೂಡು ಕೂಡ ಉಳಿಯದೆ ಎಲ್ಲವೂ ಸುಟ್ಟು ಕರಕಲಾಗಿ ಹೋಗಿದೆ ಮೈದನ. ಎಲೆವಿದೆಯೇ ಎಂತ ಪರಿಯಾಗಿ ಎಡಬಿಡದೆ ಕಾಡುತ್ತಿರುವೆ ಈಶ್ವರವನ್ನು. ಈಶ
ಬಗೆಗೆಂದು ಮಾಡಿದ ಆ ನಾಗೇಗೌಡ ಸಾಲ ತೀರಿಸಬೇಕೆಂದು ಮಾಡಿದ್ದೆ. ಅಣ್ಣ, ನಮ್ಮ ಬಿಳಿಜೋಳದ ಗೂಡು ಸುಟ್ಟರೇನಾಯಿತು? ಎಲ್ಲಿಯಾದರೂ ಹಣದ ವ್ಯವಸ್ಥೆ ಮಾಡಿ ಆ ನಾಗೇಗೌಡನ ಸಾಲ ತೀರಿಸಿದರಾಯಿತು. ಅಣ್ಣ, ನೀನು ಸ್ವಲ್ಪ ಸಮಾಧಾನ ತಂದುಕೊಳ್ಳಣ್ಣ, ಸ್ವಲ್ಪ ಸಮಾಧಾನ ತಂದುಕೋ. ಹೇಗೆ ಸಮಾಧಾನ ತಂದುಕೊಳ್ಳಲಿ ಕನಕ, ಹೇಗೆ ಸಮಾಧಾನ ತಂದುಕೊಳ್ಳಲಿ? ಆ ನಾಗೇಗೌಡ ಬಂದು ಹಣ ಕೇಳಿದರೆ ಏನೆಂದು ಉತ್ತರಿಸಲಪ್ಪ, ಏನೆಂದು ಉತ್ತರಿಸಲಿ? ಅಳಬೇಡಣ್ಣ, ಅಳಬೇಡ. ನಿನ್ನ ಕಣ್ಣಲ್ಲಿ ನೀರು ಬಂದರೆ ಈ ನಿನ್ನ ತಮ್ಮ ಕನಕನ ಕರುಳುಗಳೇ ಕಿತ್ತು ಹೊರಬರುತ್ತವಲ್ಲ. ಈ ನಿನ್ನ ತಮ್ಮ ಕಲಕಲ ಕರುಳುಗಳೇ ಕಿತ್ತು ಹೊರಬರುತ್ತವೆ. ನೀನು ಯಾವಾಗಲೂ ಲಘು ಲಗುತ್ತಿರಬೇಕೆಲ್ಲುವುದೇ ಈ ನಿನ್ನ ತಮ್ಮನ ಆಸೆಯಣ್ಣ, ನಿನ್ನ ತಮ್ಮನ ಆಸೆ. ಬನ್ನಿ ಗೌಡರಿ, ಕುಳಿತುಕೊಳ್ಳಿ. ಕುಳಿತುಕೊಂಡು ನಿನ್ನ ಜೊತೆಯ ನೆಂಟಸ್ತನ ಬೆಳೆಸಲು ಬಂದಿಲ್ಲ, ನನ್ನಿಂದ ತೆಗೆದುಕೊಂಡಿರುವ ಸಾಲ ವಸೂಲಿ ಮಾಡಲಿಕ್ಕೆ ಬಂದಿದ್ದೇನೆ. ನೋಡು ಗೌಡ್ರಿ, ಈ ಸಲ ಬರುವ ಜೋಳದ ಬೆಳೆಯಲ್ಲಿ ನಿಮ್ಮ ಸಾಲ ತೀರಿಸಬೇಕೆಂದು ಮಾಡಿದ್ದೆ. ಆದರೆ ಯಾರೋ ನನ್ನ ಜೋಳದ ಗೂಡಿಗೆ ಬೆಂಕಿ ಹಚ್ಚಿದ್ದಾರೆ ಗೌಡ್ರಿ, ಬೆಂಕಿ ಹಚ್ಚಿದ್ದಾರೆ. ಆ ನಿಮ್ಮ ಜೋಳದ ಗುಡಿಗೆ ಬೆಂಕಿ ಹಚ್ಚಿದ ಮನೆ ಮುರುಕ ಗೌಡ. ಏ ಮಗನ ರಾತ್ರಿ ಏನೋ ವಟ ವಟ ಪಿಟಿ ಪಿಟಿ ಹಚ್ಚಿ ಏನಲೇ ಅದು ಮಗನ? ಏನು ಇಲ್ರಿ ಗೌಡ್ರ, ನಮ್ಮ ಗೌಡ್ರು ದೇವ್ರಂತ ಮನುಷ್ಯರು ಅಂತ ಮನಸ್ನ್ಯಾಗ ಅನ್ಕೊಳಕತ್ತಿದ್ದೆ ಅಷ್ಟೇ. ನೋಡು ಶಿವರಾಯ, ನಾನು ನಿನ್ನ ಕನಿಕರದ ಮಾತನ್ನು ಕೇಳಲಕ್ಕೂ ಬಂದಿಲ್ಲ. ನನ್ನಿಂದ ನೀನು ತೆಗೆದುಕೊಂಡಿರುವ 3 ಲಕ್ಷ ಸಾಲಕ್ಕೆ ಬಡ್ಡಿ ಸೇರಿ 9 ಲಕ್ಷವಾಗಿದೆ. ನೀನೀಗ ಹಣ ಕೊಡಲೇಬೇಕಾಗುತ್ತದೆ. ಇರದಿದ್ರೆ ತಮ್ಮ ಶಿವರಾಯ, ಈ ಮನಿನ ಗೌಡ್ರ ಹೆಸರಿಗೆ ಬರೆದು ಕೊಟ್ಟು ಈ ಮನೆಯಿಂದ ಹೊರಟು ಹೋಗೋ ತಮ್ಮ. ದಯವಿಟ್ಟು ಈ ಮನೆ ಮಾತ್ರ ಬರದೆ ಕೊಡಿ ಎಂದು ಕೇಳಬೇಡಿರಿ ಗೌಡ್ರಿ, ನಿಮಗೆ ಕೈ ಮುಗಿದು ಶಿರವಾಗಿ ಬೇಡಿಕೊಳ್ಳುತ್ತೇನೆ. ಅಣ್ಣ, ಕನಿಕರವಿಲ್ಲದ ಈ ಧನಿಕರಿಗೆ ನೀ ಕೈ ಮುಗಿಯುವ ಅವಶ್ಯಕತೆ ಇಲ್ಲಣ್ಣ. ಮುಂದೆ ಇವನ ಹಣ ಕೊಟ್ಟರಾಯಿತು. ಒಂದು ವೇಳೆ ಕೊಡುವುದಿಲ್ಲವೆಂದರೆ ಏನು ಮಾಡುತ್ತಾಳೆ ಈ ಗೌಡ? ಕನಕ ಕುಂದನಂತೆ ಹಾರಾಡಿದರೆ ಹಾರಾಡಿ ಬರುತ್ತಿರುವ ನಿನ್ನ ಎದೆಗೆ ಒಂದು ಸಾಲ ವಸೂಲಿ ಮಾಡಬೇಕಾಗುತ್ತದೆ. ಬಲು ಹುಷಾರ್ ಶಿವರಾಯ. ಮನಿ ಬಿಟ್ಟು ಹೋಗ್ತಿರೋ ಇಲ್ಲ ಪೊಲೀಸ್ ಲಾಕಪ್ ಹೋಗ್ತಿರೋ, ಎರಡರಾಗ ಒಂದು ನಿರ್ಧಾರ ಮಾಡ್ರಿ. ಶಿವರಾಯ, ಮರ್ಯಾದೆಯಿಂದ ಸೈ ಹಾಕಿ ಈ ಮನೆಯಿಂದ ಹೊರಟು ಹೋಗು. ಬೇಡಿ, ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿ, ನಮ್ಮನ್ನು ಈ ಮನೆ ಬಿಟ್ಟು ಆಚೆ ನೂಕಬೇಡಿ ಗೌಡ್ರೆ, ಈ ಮನೆ ಬಿಟ್ಟು ಆಚೆ ನೂಕಬೇಡಿ. ದೇವತೆ ಎಂತಿದ್ದ ನನ್ನೊತ್ತಿಗೆಯನ್ನು ನನ್ನ ಕಣ್ಣೆದುರಿಗೆ ಒದ್ದೆಯ ಮಗನೇ, ನಾನೀಗಲಿಂದಲೂ ಜೀವದಿಂದ ಉಳಿಸಲಾರೆ. ಕನಕ, ಕೈ ಬಿಡುವವರ ಕುತ್ತಿಗೆ ಇಲ್ಲಣ್ಣ, ನನ್ನೊತ್ತಿಗೆಯನ್ನು ಒದ್ದ ಈ ನಾಗೇಗೌಡನ ಕತ್ತು ಹಿಡಿಗೆ ಕೊಂದಾಗಲೇ ಅವರ ಕತ್ತನ್ನು. ನನ್ನನ್ನು ಬಿಟ್ಟು ಬಿಡಲ್ಲ, ನನ್ನನ್ನು ತಡೆಯಬೇಡ. ನೋಡು ಕನಕ, ಅವರಿಗೆ ಕೊಡಬೇಕಾದ ಹಣ ಅವರಿಗೆ ನಾವು ಕೊಟ್ಟಿದ್ದೀರಿ, ಅವರೇಕೆ ನಮ್ಮನ್ನು ಒದೆಯುತ್ತಿದ್ದರಪ್ಪ? ತಪ್ಪೆಲ್ಲ ನಮ್ಮದೇ ಇರುವಾಗ ಅವರ ಮೇಲೆ ರೇಗಾಡಿದರೆ ಪ್ರಯೋಜನವಿಲ್ಲಪ್ಪ, ಪ್ರಯೋಜನವಿಲ್ಲ. ಹಾಗಾದ್ರೆ ಶಿವರಾಯ, ಈ ನಮ್ಮ ಇದರೊಳಗ ಒಂದು ಸೈನ್ ಮಾಡಿಬಿಡು. ಏನ್ ಮಾಡ್ತೀಯ ಮಾಡು. ಆಯ್ತು ಮಾತ್ರೆ, ಏನ್ ಮಾಡೋ.
ದಯವಿಟ್ಟು ಅಂಥ ತೊಂದರೆ ತಗೋಬೇಡಿ, ನಾವೇ ಮನೆ ಬಿಟ್ಟು ಹೋಗ್ತೀವಿ. ತಾಯಿ, ಮನೆಯಮ್ಮ ಮಹಾಲಕ್ಷ್ಮಿ, ಭೂತಾಯಿಗೆ ಬೇಡವಾದ ನಾವು ಕೊನೆಗೂ ನಿನಗೂ ಬೇಡವಾದಿವ. ಜೋಳದ ಗೂಡು ಸುಟ್ಟರೇನಾಯಿತು, ನಿನ್ನ ನೆರಳಿನಲ್ಲಿ ಕೂಲಿ ಮಾಡಿ ಕಾಲ ಕಳೆಯಬೇಕಿತ್ತ ಈ ನಿನ್ನ ಮಕ್ಕಳನ್ನು ಕತ್ತಿಗೆ ಕೈ ಕೊಟ್ಟು ಹೊರ ತಳ್ಳಿದೆಯೇ ತಾಯಿ. ನಾವು ಮಾಡಿದ ತಪ್ಪಿಗೆ ಈ ಮನೆಯೆಂಬ ಮಹಾಲಕ್ಷ್ಮಿಯನ್ನು ಮಾರಿಕೊಳ್ಳುವಂತಾಯ್ತೆ ನಮ್ಮ ಅಳಬೇಡಣ್ಣ, ಅಳಬೇಡ. ಈ ಮಕ್ಕಳನ್ನು ಕ್ಷಮಿಸು ತಾಯಿ, ಕ್ಷಮಿಸು. ಅಳಬೇಡಣ್ಣ, ಅಳಬೇಡ. ನಾನು ನಿಮ್ಮಿಬ್ಬರನ್ನು ದೇವರಂತೆ ನೋಡಿಕೊಳ್ಳುತ್ತೇನೆ. ನಡೆಯಿರಿ, ಹೋಗೋಣ. ದೇವರ ಹಾಡು ನಮ್ಮಂತೆ ಎಂದು ಇರದು, ನಗುವಿರಲಿ ನಗುವಿರಲಿ, ಅವನಂತೆಯೇ ನಡೆಯುವುದು, ಅವನಂತೆಯೇ ನಡೆಯುವುದು. ಆ ದೇವರ ಹಾಡು ನಮ್ಮಂತೆ ಎಂದು ಇರದು, ನಗುವಿರಲಿ ನಗುವಿರಲಿ. ನಾವು ಅಂದುಕೊಂಡ ಕೆಲಸ ಮುಗಿತು. ಮಾರ್ನೇಕು ಹಾತೇಕು ಮಾರ್ನ, ಲೂಟೇಕು ಭಂಡಾರ್ಕು ಲೂಟ. ಭೇಟಿ ಆಡಿದ್ರೆ ಆನಿನ ಭೇಟಿ ಆಡಬೇಕು, ಲೂಟಿ ಮಾಡಿದ್ರೆ ಭಂಡಾರ್ನೇ ಲೂಟಿ ಮಾಡಬೇಕು.